ಬಿಗ್ ಜೆ ಟಿ ವಿ ಮಾಧ್ಯಮದ ಮೂಲಕ ಪ್ರಸಾರಗೊಳ್ಳುವ ಈ ಶ್ರಮ ಧ್ಯಾನದ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ದೇವಜನರೆಲ್ಲರಿಗೂ ಕ್ರಿಸ್ತನ ಸುಮಧುರವಾದಂಥ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಪ್ರಾರ್ಥನೆ ಮಾಡುವ. ಕೃಪೆಯುಳ್ಳ ನಮ್ಮ ದೇವರೇ, ಈ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಶ್ರಮ ಧ್ಯಾನಾವಳಿಯನ್ನು ವೀಕ್ಷಿಸುವಂಥ ವಾಕ್ಯವನ್ನು ಕೇಳುವ ನಮ್ಮೆಲ್ಲರ ಜೊತೆಯಲ್ಲಿ ನೀನು ಮಾತನಾಡು. ಕರ್ತ, ನಿನ್ನ ವಾಕ್ಯದ ಮೂಲಕ ನಮಗೆ ನೀನು ಸಮರ್ಪಕವಾದಂಥ ಮಾರ್ಗದರ್ಶನವನ್ನು ಮತ್ತು ನಿನ್ನಾತ್ಮನ ಬಲವನ್ನು ನೀಡು ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ದಿನದ ವಾಕ್ಯ ಭಾಗ ಸಾರುವ ನನ್ನನ್ನು ಕೇಳುವ ನಮ್ಮೆಲ್ಲರನ್ನು ನಿನ್ನ ಪರಿಶುದ್ಧವಾದ ಕರಗಳಲ್ಲಿ ಸಮರ್ಪಿಸುತ್ತಾ ಯೇಸು ಸ್ವಾಮಿಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ದೇವರೇ, ಆಮೀನ್. ಈ ಶ್ರಮ ಧ್ಯಾನಕ್ಕೆ ಕೊಡಲ್ಪಟ್ಟಂಥ ಪರಿಚ್ಛೇದ ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 4ರಿಂದ 15ನೇ ವಚನದವರೆಗೆ, ಮತ್ತು ವಿಶೇಷವಾಗಿ ಈ ಧ್ಯಾನಕ್ಕೆ ಕೊಡಲ್ಪಟ್ಟ ಮುಖ್ಯ ಪ್ರಸ್ತಾಪ ವಚನ 5ರಲ್ಲಿ ಬರೆಯಲ್ಪಟ್ಟ ಹಾಗೆ, ಆಗ ಯೇಸು ಮುಳ್ಳಿನ ಕಿರೀಟವನ್ನು ಕೆಂಪು ಹೊಲ್ಲಿಯನ್ನು ಧರಿಸಿದವನಾಗಿ ಹೊರಕ್ಕೆ ಬಂದನು. ಪಿಲಾತನು ಅವರಿಗೆ, ಇಗೋ ಈ ಮನುಷ್ಯನು ಅಂದನು ಎಂಬುದೇ ನಮ್ಮ ಧ್ಯಾನದ ಮುಖ್ಯ ಪ್ರಸ್ತಾಪ. ಇಗೋ ಈ ಮನುಷ್ಯನು, ಪಿಲಾತನು ಕೊಟ್ಟಂಥ ತೀರ್ಪು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನ್ಯಾಯಾಲಯದ ದೃಶ್ಯವನ್ನು ನಮ್ಮ ಕಣ್ಣ ಮುಂದೆ ತರೋಣ. ಕಣ್ಣು ಕಟ್ಟಲ್ಪಟ್ಟು ನ್ಯಾಯ ತಕ್ಕಡಿಯನ್ನು ಹಿಡಿದಿರುವ ನ್ಯಾಯದೇವತೆಯ ಪ್ರತಿಮೆಯನ್ನು ನಾವು ಕಾಣ್ತೇವೆ. ನ್ಯಾಯಾಧೀಶರು, ವಕೀಲರು, ಅಪರಾಧಿ, ಇದು ನ್ಯಾಯಾಲಯದಲ್ಲಿ ಪ್ರಾಮುಖ್ಯವಾಗಿ ಕಂಡುಬರುವಂತಹ ದೃಶ್ಯ. ಅದೆಷ್ಟೋ ಮಂದಿ ಪ್ರತಿನಿತ್ಯವೂ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಕೊಡುವ ತೀರ್ಪಿಗಾಗಿ ಕಾಯುತ್ತಿರುತ್ತಾರೆ. ನ್ಯಾಯ ದೇವತೆಯ ಪ್ರತಿಮೆ ಒಂದು ಕೇವಲ ಸಂಕೇತ ಮಾತ್ರ. ಯಾವುದಕ್ಕೆ ಸಂಕೇತ? ವ್ಯಕ್ತಿ ಮುಖ ನೋಡಿ ತೀರ್ಪು ಕೊಡುವುದು ಅಲ್ಲ, ನ್ಯಾಯ ಅನ್ಯಾಯ, ತಪ್ಪು ಸರಿ ಎಂಬುವಂಥದ್ದನ್ನು ಸರಿಯಾಗಿ ಗುರುತಿಸಿ ಗ್ರಹಿಸಿಕೊಂಡು ಕೊಡುವಂತಹ ತೀರ್ಪಿಗೆ ಇದು ಸಂಕೇತವಾಗಿದೆ. ಕಣ್ಣು ನೋಡಿ ನಂಬಿದರೆ ಕಿವಿ ಕೇಳಿ ನಂಬುತ್ತೆ. ಇಲ್ಲಿ ಯಾವುದು ಪ್ರಾಮುಖ್ಯ? ಕಣ್ಣೋ ಕಿವಿಯೋ? ಕೆಲವೊಂದು ಸಂದರ್ಭದಲ್ಲಿ ಕಣ್ಣು ಪ್ರಾಮುಖ್ಯತೆ ವಹಿಸಿದರೆ ಕೆಲವೊಮ್ಮೆ ಕಿವಿ ಪ್ರಾಮುಖ್ಯತೆ ವಹಿಸ್ತದೆ. ಆದರೆ ಇಂದು ನ್ಯಾಯಾಲಯದಲ್ಲಿ ನಡೆಯುವುದಾದರೂ ಏನು? ನ್ಯಾಯವನ್ನು ಮುಚ್ಚಿ ಹಾಕಿ ಅನ್ಯಾಯಕ್ಕೆ ಜಯ. ನಿರಪರಾಧಿಯನ್ನು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಿ ಅಪರಾಧಿಯನ್ನು ಸ್ವಚ್ಛಂದವಾಗಿ ಹಳೆಯ ಜೀವಿತದಲ್ಲಿ ಜೀವಿಸುವುದಕ್ಕೆ ಸಹಾಯಿಸುವಂಥದ್ದು. ಇದು ನಮ್ಮ ನ್ಯಾಯಾಲಯದಲ್ಲಿ ಕಂಡುಬರುವಂಥ ಸಂಗತಿ. ಪ್ರಸ್ತುತ ಓದಿದಂತಹ ವಾಕ್ಯ ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 5ನೇ ವಚನ ಮತ್ತು ಕೊಡಲ್ಪಟ್ಟ ಪೂರ್ತಿ ಪರಿಚ್ಛೇದವನ್ನು ನೀವು ಓದುವುದಾದರೆ 4ರಿಂದ 15ನೇ ವಚನದವರೆಗೆ, ದೇಶಾಧಿಪತಿಯಾದ ಅಥವಾ ನ್ಯಾಯಾಧಿಪತಿಯಾದ ಪಿಲಾತನು ಯೇಸುವನ್ನು ವಿಚಾರಿಸುವಂತಹ ದೃಶ್ಯವನ್ನು ನಾವು ಕಾಣ್ತೇವೆ. ಕಣ್ಣು ಕಿವಿಯು ಎರಡೂ ಕೂಡ ತೆರೆಯಲ್ಪಟ್ಟ ವ್ಯಕ್ತಿ ನ್ಯಾಯದ ಪರ ವಾದಿಸಿ ಯೇಸುವಿಗೆ ನ್ಯಾಯ ನೀಡಿ ಈತನನ್ನು ಬಿಡುಗಡೆಗೊಳಿಸಬೇಕಾಗಿತ್ತು. ಅನ್ಯಾಯದ ಪರ ವಹಿಸಿ ಯೇಸುವಿಗೆ ಇಲ್ಲಿ ಅನ್ಯಾಯವೆಸಗುವಂಥ ಪಿಲಾತನು. ಹಾಗಾದರೆ ಆತನು ಮಾಡುವ ಅನ್ಯಾಯವಾದರೂ ಏನು ಮತ್ತು ಯಾಕೆ ಎಂಬುದರ ಬಗ್ಗೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡೋಣ. ಅನ್ನ ಕಾಯಫರ ಬಳಿ ನ್ಯಾಯ ವಿಚಾರಣೆ ನಡೆಸಿದ ಬಳಿಕ ಯೇಸುವನ್ನು ಪಿಲಾತನ ಬಳಿಗೆ, ಅಂದರೆ
ಆತನಿದ್ದಂತಹ ಅರಮನೆಗೆ ತೆಗೆದುಕೊಂಡು ಬರ್ತಾರೆ. ಕೊರಡೆಯ ಪೆಟ್ಟು, ಮುಳ್ಳು ಬಳ್ಳಿಯ ಕಿರೀಟ, ನಿಲುವಂಗಿಯನ್ನು ಧರಿಸಿದವನಾಗಿ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಯೇಸು ಕಾಣಿಸಿಕೊಳ್ತಾನೆ ಮತ್ತು ಪಿಲಾತನ ಮುಂದೆ ನಿಂತುಕೊಂಡಿದ್ದಾನೆ. ಯೇಸುವಿನ ವಿಚಾರಣೆಯನ್ನು ಪಿಲಾತನು ನಡೆಸ್ತಾನೆ. ಯೇಸುವಿನ ಮೇಲೆ ದ್ವೇಷ ಅಗೆಸಾಜಿಸುತ್ತಿದ್ದ ಯಹೂದ್ಯ ಧಾರ್ಮಿಕ ಮುಖಂಡರು ಯೇಸುವಿನ ಮೇಲೆ 2 ಪ್ರಾಮುಖ್ಯ ತಪ್ಪುಗಳನ್ನು ಹೊರಿಸ್ತಾರೆ. ಮೊದಲನೇದು ದೇವದೂಷಣೆ, ಎರಡನೆಯದು ದೇವಾಲಯವನ್ನು ಕೆಡವುತ್ತೇನೆ ಎಂದು ಹೇಳಿದ ಮಾತು. ಕಾರಣ, ದೇವಾಲಯದ ಪರಿಸರದ ಒಳಗೆ ಅಥವಾ ಆವರಣದ ಒಳಗೆ ಯಹೂದಿ ಧಾರ್ಮಿಕ ಹಬ್ಬದಲ್ಲಿ ಯೇಸು ಮಾಡಿದಂತಹ ಕಾರ್ಯವನ್ನು, ಸ್ವಸ್ಥತಾ ಕಾರ್ಯ, ಬಿಡುಗಡೆಯ ಕಾರ್ಯ ಇವೆಲ್ಲವನ್ನು ಯಹೂದಿ ಧಾರ್ಮಿಕ ಮುಂದಾಳುಗಳು ಎಂದೂ ಕ್ಷಮಿಸಲು ಸಿದ್ಧವಿರಲಿಲ್ಲ. ಸಬ್ಬತ್ತಿನ ಪರಿಶುದ್ಧ ದಿನ, ತಮ್ಮ ಧರ್ಮದ ನೀತಿಗೆ, ಯಹೂದಿ ಸಂಪ್ರದಾಯಕ್ಕೆ, ಯಹೂದಿ ಸತ್ಯತೆಗೆ, ಯಹೂದಿ ಧಾರ್ಮಿಕ ಸಂಸ್ಕಾರಗಳಿಗೆ ಯೇಸು ವಿರೋಧವಾಗಿ ನಡೆದನು ಎಂದು ಧರ್ಮಧುರೀಣರು ತಿಳುಕೊಂಡಿದ್ದರು. ಇವರು ತಮ್ಮ ಬಾಳಿನಲ್ಲಿ ಪ್ರಾಣಕ್ಕಿಂತಲೂ ಮಿಗಿಲಾಗಿ ಧರ್ಮಶಾಸ್ತ್ರವನ್ನು ಪ್ರೀತಿಸುವುದರಿಂದ ದೇವಾಲಯದ ಧಾರ್ಮಿಕ ಕಾರ್ಯಗಳಿಗೆ ಯಾರು ಅಡ್ಡಿಯುಂಟು ಮಾಡುತ್ತಾರೋ ಅವರು ಶಾಪಗ್ರಸ್ತರು ಎಂದು ಭಾವಿಸಿ ದೇವರ ಹೆಸರಿನಲ್ಲಿ ತಮ್ಮ ಧರ್ಮ ವಿರೋಧಿಯನ್ನು ಕೊನೆಗಾಣಿಸುವುದಕ್ಕೆ, ಕೊಲ್ಲುವುದಕ್ಕೆ, ಶಿಕ್ಷಿಸುವುದಕ್ಕೆ ಮುಂದಾಗುತ್ತಿದ್ದ ಈ ಧಾರ್ಮಿಕ ಮುಖಂಡರು. ಆದ್ದರಿಂದ ಯೇಸು ತನ್ನ ಸೇವಾ ಜೀವನದಲ್ಲಿ ಬಾಳಿನುದ್ದಕ್ಕೂ ಮಾಡಿದ ಕಾರ್ಯವನ್ನು ಇವರು ಕ್ಷಮಿಸ ಹೋದದ್ದು ಮಾತ್ರವಲ್ಲದೆ ಯೇಸುವನ್ನು ಕೊಲ್ಲಬೇಕೆಂದು ಅವರಲ್ಲಿದ್ದ ದುಷ್ಟ ಆಲೋಚನೆ ಅವರು ಯೇಸುವನ್ನು ನ್ಯಾಯಾಧಿಪತಿಯಾದ ಪಿಲಾತನ ಬಳಿಗೆ ನಡೆಸುವಂತಾಯಿತು. ಸನ್ನೆದ್ರಿನ್ ಸಂಘದವರು ಯೇಸುವನ್ನು ದೇವದೂಷಣೆಯ ದೋಷದ ನಿಮಿತ್ತ ಮರಣದಂಡನೆ ಹೊಂದತಕ್ಕದ್ದೆಂದು ತೀರ್ಮಾನಿಸಿದರು. ಆದ್ದರಿಂದಲೇ ಇಲ್ಲಿ ಪಿಲಾತನು ಯಹೂದ್ಯರ ಅರಸನು ಹೌದೋ ಎಂಬ ಪ್ರಶ್ನೆಯನ್ನು ಕೂಡ ಯೇಸುವಿನ ಮುಂದೆ ಇಡುವಂಥದ್ದು. ಯಹೂದ್ಯರ ಮತ ಪದ್ಧತಿಗಳ ಪ್ರಕಾರ ತೀರ್ಪು ಕೊಡುವಂಥದ್ದು ಪಿಲಾತನಿಗೆ ಬರುವುದಿಲ್ಲವೆಂದು ತಿಳಿದು ಎಲ್ಲಿ ಯೇಸುವನ್ನು ಪಿಲಾತನು ಬಿಡುಗಡೆಗೊಳಿಸುವ ಸಾಧ್ಯತೆ ಇದೆ ಎಂದು ತಿಳಿದು ಮಹಾಯಾಜಕರು, ಶಾಸ್ತ್ರಿಗಳು ಅಂದರೆ ಸನ್ನೆದ್ರಿನ್ ಸಂಘದವರು ಒಂದು ಸಂಚನ್ನು, ಒಂದು ಪ್ಲ್ಯಾನನ್ನು ಅವರು ಹೂಡುತ್ತಾರೆ. ವಚನ 12ರಲ್ಲಿ ನೋಡುವುದಾದರೆ, ಕೈಸರನೆಂಬ ಚಕ್ರವರ್ತಿಗೆ ಈತನು ವಿರೋಧಿ ಎಂದು ಸುಳ್ಳು ಹೇಳ್ತಾರೆ. ಯಾಕಂದರೆ ಯೇಸು ಹೇಳಿದ ಮಾತು, ತೆರಿಗೆಯ ವಿಚಾರದಲ್ಲಿ ಅವರು ಕೇಳಿದ ಪ್ರಶ್ನೆಗೆ ಯೇಸು ಹೇಳಿದ ಮಾತು, ದೇವರದನ್ನು ದೇವರಿಗೆ ಕೊಡ್ರಿ, ಕೈಸರನದನ್ನು ಕೈಸರನಿಗೆ ಕೊಡ್ರಿ. ಆದ್ದರಿಂದ ಕೈಸರನದನ್ನು ಕೈಸರನಿಗೆ ಕೊಡ್ರಿ ಎಂಬುದಾಗಿ ಯೇಸು ಹೇಳಿದ ಈ ಮಾತನ್ನು ಹಿಡಿದುಕೊಂಡು ಆ ಸಂಗತಿಯನ್ನು, ಘಟನೆಯನ್ನು ಇಲ್ಲಿ ಪ್ರಸ್ತಾಪಿಸುತ್ತಾರೆ. ರಾಜಕೀಯವಾದಂಥ ತಪ್ಪಿನಲ್ಲಿ ಯೇಸುವನ್ನು ಸಿಕ್ಕಿ ಹಾಕಿಸುವುದಕ್ಕೆ ಪ್ರಯತ್ನಿಸ್ತಾರೆ. ಈಗ ಪಿಲಾತನು ಗಂಭೀರವಾಗಿ ತನಿಖೆಯನ್ನು ನಡೆಸ್ತಾನೆ. ಯಾವುದೇ ಸಾಕ್ಷಿಯೂ ಇಲ್ಲದೆ ಯೇಸುವಿನ ವಿಚಾರಣೆಯನ್ನು ನಡೆಸ್ತಾನೆ. 2 ಅಥವಾ 3 ಸಾಕ್ಷಿ ಬೇಕಿತ್ತು. ಮಾತ್ರವಲ್ಲದೆ ಯಹೂದ್ಯರಲ್ಲಿ ದೇವಜನರೆಂದು ಕರೆಯಿಸಲ್ಪಡುವ ಇಸ್ರಾಯೇಲ್ಯರಲ್ಲಿ ಯಾರನ್ನಾಗಲಿ ಅನ್ಯರ ಕೈಗೆ ಒಪ್ಪಿಸುವುದಕ್ಕೆ ಅವಕಾಶವಿರಲಿಲ್ಲ. ಹಾಗೆ ಒಂದು ವೇಳೆ ಒಪ್ಪಿಸಿದರೆ ಸ್ವರ್ಗದಲ್ಲಿ ಅವರಿಗೆ ಸ್ಥಳ ಇಲ್ಲ ಎಂಬ ನಂಬಿಕೆ ಕೂಡ ಯಹೂದ್ಯರಲ್ಲಿ ಇತ್ತು. ಆದರೆ ಯೇಸು ಒಬ್ಬ ಯಹೂದ್ಯ, ಕೇವಲ ಸಾಮಾನ್ಯ ಮನುಷ್ಯ ಮಾತ್ರ ಅಲ್ಲ, ಬದಲು ಮೆಸ್ಸಿಯನು, ರಕ್ಷಕನು. ಇಷ್ಟೆಲ್ಲ ಗೊತ್ತಿದ್ದರೂ ಆತನನ್ನು ಕೊಲ್ಲುವುದಕ್ಕೆ
ಪ್ರಯತ್ನಪಟ್ಟ ಧಾರ್ಮಿಕ ಮುಖಂಡರು ಒಂದೆಡೆಯಾದರೆ, ಯೇಸು ಒಬ್ಬ ನಿರಪರಾಧಿ, ಆತನಲ್ಲಿ ಯಾವ ತಪ್ಪು ಇಲ್ಲ, ಇವೆಲ್ಲವೂ ಗೊತ್ತಿದ್ದರೂ ಪಿಲಾತನು ಎಲ್ಲಿ ತಾನು ಅಧಿಕಾರ ಕಳಕೊಳ್ಳುತ್ತೇನೋ, ಜನರು ನನ್ನನ್ನು ತಳ್ಳಿಬಿಟ್ಟಾರೋ ಎಂಬ ಭಯದಿಂದ, ಎಲ್ಲಿ ನಾನು ಜನರ ವೈರತ್ವವನ್ನು ಕಟ್ಟಿಕೊಳ್ಳಬೇಕಾಗಬಹುದೋ ಎಂಬ ಭಯದಿಂದ ಸತ್ಯವನ್ನು ಮರೆಮಾಚಿ ಸತ್ಯವಾದ ತೀರ್ಪು ಕೊಡಲು ಅಥವಾ ನಿರಪರಾಧಿಯಾದಂಥ ಈ ಮನುಷ್ಯನನ್ನು, ಅಂದರೆ ಯೇಸುವನ್ನು ಕೊಲ್ಲಿಸಲು ಎಂಬ ಸಂಕಷ್ಟಕ್ಕೆ ಪಿಲಾತನು ಸಿಲುಕಿಕೊಳ್ಳುತ್ತಾನೆ. ಕೊನೆಗೂ ತನ್ನ ಜವಾಬ್ದಾರಿ, ನಿಷ್ಠೆ, ಪ್ರಾಮಾಣಿಕತೆ ಮರೆತು ಅನ್ಯಾಯದ ತೀರ್ಪನ್ನು ಯೇಸುವಿಗೆ ಕೊಡುತ್ತಾನೆ. ಯೇಸುವನ್ನು ಸಾಮಾನ್ಯ ಜನರ ಕೈಗೆ ಅವನು ಒಪ್ಪಿಸುತ್ತಾನೆ. ವಚನ 5 ಮುಖ್ಯ ನಮ್ಮ ಟಾಪಿಕ್. ಇಗೋ ಈ ಮನುಷ್ಯನು. ಅದೇ ರೀತಿಯಲ್ಲಿ 14ನೇ ವಚನ ಕೂಡ, ಇಗೋ ನಿಮ್ಮ ಅರಸನು ಎಂದು ಪಿಲಾತನು ಯೇಸುವಿನ ಕುರಿತು ಹೇಳಿ, ನಿರಪರಾಧಿಯಾದ ಯೇಸುವನ್ನು ಕೊಲ್ಲುವ ದೋಷದಿಂದ ತನ್ನನ್ನು ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ. ಕೊಲ್ಲಿಸು, ಕೊಲ್ಲಿಸು, ಶಿಲುಬೆಗೆ ಹಾಕಿಸು ಎಂಬ ಜನರ ಕೂಗಿಗೆ ಸ್ಪಂದಿಸಿ ಯೇಸುವನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸುವುದಕ್ಕೆ ಪಿಲಾತನು ತೀರ್ಪು ಕೊಡುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕೇಳಿದಂತಹ ವಿಚಾರಗಳ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷಿಸೋಣ, ಚಿಂತನೆ ನಡೆಸೋಣ. ಪಿಲಾತನಂತೆ ನಮ್ಮ ಜೀವನದಲ್ಲೂ ಅನೇಕ ವರ್ತಿ ನ್ಯಾಯದ ಪರವಾಗಿ ಮಾತನಾಡುವ ಬದಲು ಅನ್ಯಾಯದ ಪರ ನಿಂತಿದ್ದೆವು ಅಥವಾ ಬೆಂಬಲ ಕೊಟ್ಟಿದ್ದೆವು. ಧರ್ಮಾಭಿಮಾನ, ಅಂಧಶ್ರದ್ಧೆ, ಸಂಪ್ರದಾಯಕ್ಕೆ ಪ್ರಾಮುಖ್ಯತೆ ಕೊಟ್ಟು ಸಭೆಯಲ್ಲಿ ನಡೆಯಬೇಕಾದ ನ್ಯಾಯದ ಕಾರ್ಯಗಳನ್ನು ನಾವು ಮಾಡದೆ ಹೋಗಿದ್ದೆವು. ಇಂದು ನಮ್ಮ ಸಭೆ, ಸಮಾಜ ಅಥವಾ ಕುಟುಂಬಗಳಲ್ಲಿ ಅನ್ಯಾಯ, ಶೋಷಣೆ ಆಗುತ್ತಿದ್ದರೂ ಕಣ್ಣು ಕಾಣದವರಂತೆ, ಕಿವಿ ಕೇಳದವರಂತೆ ಮೌನವಾಗಿ ನಿಂತುಕೊಂಡಿದ್ದೆವು. ಸತ್ಯವನ್ನು ಹೊಸಕಿ ಹಾಕಿ ಅನ್ಯಾಯವು ಬೆಳೆಯುವುದಕ್ಕೆ ಇಂದು ನಾವು ಕಾರಣಕರ್ತರು ಆಗಿದ್ದೆವು. ಇನ್ನೊಬ್ಬನು ದೋಷಿ ಅಲ್ಲದಿದ್ದರೂ ಅವನನ್ನು ಅವಳನ್ನು ದೋಷಿಯಂತೆ ಕಾಣುವುದು, ಅವರ ಕುರಿತು ಗಾಸಿಪ್ ಅಥವಾ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂಥದ್ದು, ಇಲ್ಲದ್ದನ್ನು ಹೇಳುವಂಥದ್ದು, ಕತೆ ಕಟ್ಟುವಂಥದ್ದು, ರೆಕ್ಕ ಪುಕ್ಕ ಇಂಥದ್ದನ್ನು ನಾವು ಮಾಡುವುದು ಬೇಡ. ಇಂತಹ ಸಂಗತಿಗಳು ನಮ್ಮಲ್ಲಿದೆ ಎಂದಾದರೆ ನಾವು ನಡೆಸುವಂಥ ಈ ಶ್ರಮ, ಮರಣ, ಈ ಧ್ಯಾನಾವಳಿ ಅದು ಉರುಳಿಲ್ಲದ್ದು ಮತ್ತು ವ್ಯರ್ಥವಾದದ್ದು. ನಾವು ಯೇಸುವನ್ನು ಶಿಲುಬೆಗೆ ಹಾಕುತ್ತಿದ್ದೇವೆ ಗೊತ್ತಿದ್ದು ಈ ತಪ್ಪುಗಳನ್ನು ಮಾಡುವುದರಿಂದ. ಕೆಲವೊಂದು ಸಾರಿ ಸತ್ಯದ ಪರ ಸಾಕ್ಷಿ ಕೊಡುವ ಸಂದರ್ಭ ಬಂದಾಗ ಪಿಲಾತನಂತೆ ತಪ್ಪಿಸಿಕೊಳ್ಳುವುದು ಬೇಡ. ಮೊದಲು ಜಾಣ್ಮೆಯಿಂದ ಸತ್ಯವು ಜೀವಂತವಾಗಿರುವುದಕ್ಕೆ ಪ್ರಯತ್ನಿಸೋಣ. ಸ್ಥಾನಮಾನಕ್ಕಾಗಿ, ಅಧಿಕಾರಕ್ಕಾಗಿ, ನಮ್ಮ ಜೀವನದ ಐಷಾರಾಮ್ಯಕ್ಕಾಗಿ ಜವಾಬ್ದಾರಿಕೆ, ನಂಬಿಗಸ್ತಿಕೆ, ಪ್ರಾಮಾಣಿಕತೆ, ನಿಷ್ಠೆ ಇವುಗಳನ್ನು ಮರೆಯದೆ ನಮಗೆ ಕೈವರ್ತಿಸಲ್ಪಟ್ಟ ಕೆಲಸದಲ್ಲಿ ನ್ಯಾಯವಾದದ್ದನ್ನೇ ನಾವು ಮಾಡುವವರಾಗಿರೋಣ. ಕ್ರಿಸ್ತನ ಶ್ರಮೆ, ಮರಣಗಳ ಧ್ಯಾನದ ಈ ಸಂದರ್ಭಗಳಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಕ್ರಿಸ್ತನ ಶ್ರಮಪೂರಿತ ಧ್ಯಾನ ನಮ್ಮ ಬಾಳಿಗೊಂದು ಹೊಸ ಸಂದೇಶವನ್ನು ನೀಡಲಿ ಮತ್ತು ಹೊಸ ಜೀವನವು ಪ್ರಾರಂಭಗೊಳ್ಳಲಿ ಸಹಾಯ ಮಾಡಲಿ. ಇಗೋ ಈ ಮನುಷ್ಯನು, ನೀ ಪಟ್ಟ ಶ್ರಮೆಯನ್ನು ನಾವೆಂದು ಮರೆಯೆವು. ಈ ಶ್ರಮೆ ಧ್ಯಾನವನ್ನು ನೀ ವರ್ಧಿಸೇಸುವೆ, ನಮ್ಮನ್ನು ದೃಷ್ಟಿಸು, ನೀನೊಬ್ಬ ನಮಗೆ ಮಧ್ಯಸ್ಥಗಾರನು ಎಂಬ ಕನ್ನಡ ಸಂಗೀತಗಾರನು ಮಾಡಿದ ಪ್ರಾರ್ಥನೆಯಂತೆ ಯೇಸು
ನನಗಾಗಿ ಸತ್ತನು, ಶ್ರಮೆ ತಾಳಿದನು, ಮೃತ್ಯುಂಜಯನಾಗಿ ಎದ್ದು ಬಂದನು ಎಂಬ ಸತ್ಯಾಂಶವನ್ನು ನಾವು ಎಂದಿಗೂ ಮರೆಯದೆ ಪವಿತ್ರವಾದಂಥ ಜೀವನವನ್ನು ನಾವು ಅನುಸರಿಸೋಣ ಮತ್ತು ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಕ್ರಿಸ್ತನನ್ನು ಮಹಿಮೆಪಡಿಸುವಂತಹ ಮಕ್ಕಳಾಗಿ ದೇವಜನರಾಗಿ ನಾವು ಮುಂದುವರಿಯೋಣ. ಈ ಮೂಲಕ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.